ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನೈಸರ್ಗಿಕ ಕೃಷಿ ಕಾರ್ಯಾಗಾರ ಪ್ರಯುಕ್ತ ಹಾವೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಆದ ರಾಮಣ್ಣ ಕೆಂಚಳ್ಳಿ ಮಾತನಾಡಿ, ನೈಸರ್ಗಿಕ ಕೃಷಿ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರದ ಬಗ್ಗೆ ನೈಸರ್ಗಿಕ ಕೃಷಿ ಅಂದ್ರೆ ನಂಬರ್ 1 ಬೆಳೆ ಪದ್ಧತಿ ಬದಲಾವಣೆ, 2 ನಾಟಿ ಬಿತ್ತನೆ ಮತ್ತು ಜಾನುವಾರುಗಳ ಸಂರಕ್ಷಣೆ, 3 ನಾಟಿ ಹಸುವಿನ ಸಗಣಿ ಹಾಗೂ ಗಂಜಲದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಎಂದು ಹೇಳಿದ್ದಾರೆ. ಇನ್ನೋರ್ವ ರೈತ ಮುಖಂಡರು ಆದ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಮಾತನಾಡಿ, 4 ಬೆಳೆದ ಬೆಳೆಗಳನ್ನ ಕಚ್ಚಾ ವಸ್ತುವಾಗಿ ದಲ್ಲಾಳಿಗಳಿಗೆ ಹರಾಜಿನಲ್ಲಿ ಮಾರುವುದನ್ನ ತಪ್ಪಿಸಿ ಮೌಲ್ಯವರ್ಧನೆ ಮಾಡುವುದರ ಬಗ್ಗೆ ನಮಗೆ ಎಷ್ಟು ಭೂಮಿ ಇದ್ರೂ ಕೂಡ ನಮ್ಮ ಆಹಾರವನ್ನ ಹೊರಗಿನಿಂದಲೇ ತರ್ತಾ ಇದ್ದೀವಿ. ನಮ್ಮ ಮನೆಗೆ ಬೇಕಾದ ಆಹಾರವನ್ನ ನಾವೇ ಬೆಳೆದುಕೊಂಡು ನಮ್ಮ ಕುಟುಂಬದವರ ಆರೋಗ್ಯವನ್ನ ಸಂರಕ್ಷಿಸಿಕೊಳ್ಳಬೇಕು ಎಂದಿದ್ದಾರೆ. ರಾಜ್ಯ ಸಮಿತಿಯ ಸದಸ್ಯರು ಆದ ಮಾಂತೇಶ ಪೂಜಾರಿ ಮಾತನಾಡಿ, ಹೈಬ್ರಿಡ್ ಬೀಜವನ್ನ ಬಿತ್ತೋದ್ರಿಂದ ಮತ್ತು ಯಂತ್ರೋಪಕರಣವನ್ನ ಬಳಸೋದ್ರಿಂದ ರೈತರಿಗೆ ಹೊರೆಯಾಗುತ್ತೆ ಮತ್ತು ಯಂತ್ರೋಪಕರಣವನ್ನ ಬಳಸೋದ್ರಿಂದ ಮತ್ತು ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ರೈತರಿಗೆ ಹೊರೆಯಾಗುತ್ತೆ. ಹೆಚ್ಚು ರೈತರ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಅವಲಂಬಿತರಾಗಬೇಕು ಅಂತ ಮಾಂತೇಶ್ ಪೂಜಾರಿ ಹೇಳಿದ್ದಾರೆ. ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಹೇಳಿ ನೋಂದಣಿ ಮಾಡ್ತಾರೆ. KMFನಿಂದ ಇಡೀ ಜಿಲ್ಲೆ ಒಳಗೆ ಎಲ್ಲ ತಾಲೂಕಿನಲ್ಲಿ 8 ಪಾಯಿಂಟ್ಗಳನ್ನು ನೋಂದಣಿ ಮಾಡ್ತೇವೆ ಅಂತ ಪ್ರಾರಂಭ ಮಾಡಿದ್ದಾರೆ. 8, 4, 3 ಹಿಂಗೆ 8, 12, 15 ಕೇಂದ್ರದೊಳಗೆ ನೋಂದಣಿ ಚಾಲು. ಒಟ್ಟಾರೆ ಎಷ್ಟು ನೋಂದಣಿ ಆಗ್ಯವು, ಎಷ್ಟು ಜನಕ್ಕಾಗ್ಯವು ಮತ್ತು ಎಷ್ಟು ಕ್ವಿಂಟಾಲ್ ತಗೊಂಡಾದ ಅಂತ ನೋಡಿದ್ರೆ 4670 ಜನವನ್ನ ಇಲ್ತಾರೆ KMFನಲ್ಲಿ. ಅಂದ್ರೆ ಎಲ್ಲ ಕೇಂದ್ರ ಸೇರಿ 8 ಕೇಂದ್ರ ಸೇರಿ. ಇನ್ನು ಅಲ್ಲಿ ತಗೊಂಡದ್ದು ಒಂದರಲ್ಲಿ 7 ಕೇಂದ್ರದವರೆಗೆ 7 ಕೇಂದ್ರದ ಒಂದು ಕರೆಕ್ಟ್ ಮಾಹಿತಿ ಕೊಡ್ತೀವಿ. ನಾವು ನಮ್ಮ ಮನೆಗೇನು ಉಣ್ಣಾಕ್ಬೇಕಲ್ಲ, ನಮಗೆ ಗೊತ್ತಿದ್ದಂಗೆ ಬಟ್ಟೆ ಒಂದು ಕೊಳ್ಳೋದು ಬಿಟ್ರೆ ಎಲ್ಲೇ ಒಂದಿಟ್ಟು ಎಣ್ಣೆ ಅದು ಗಾಣದ ಮಾಡ್ತಿದ್ವಿ. ಬಟ್ಟೆ ಒಂದು ಕೊಳ್ಳೋದು ಬಿಟ್ರೆ ಎಲ್ಲ ನಮ್ದು ಮನೆಯಿಂದ ನಾವು ಬೆಳೆದದ್ದು ಕಾಳು ಕಡಿ ಸೊಪ್ಪು ಎಲ್ಲ ಉಣ್ತಿದ್ವಿ. ಈಗೆಲ್ಲ ಬಿಟ್ಬಿಟ್ಟವೆ. ಏನೂ ನಮ್ಮ ಮನೆ ಬೆಳೆಯಂಗಿಲ್ಲ, ಎಲ್ಲ ತಂದು ತಿನ್ನಾಕತ್ತೇವೆ. ಅದು ವಿಷ ತಂದು ತಿನ್ನಾಕತ್ತೇವೆ. ಈ ವಿಷಪೂರಿತ ಆಹಾರವನ್ನು ಬಿಟ್ಟು ಸದೃಢ ಮತ್ತು ಆರೋಗ್ಯಕರ ಬೆಳೆಯನ್ನು ನಾವು ಬೆಳೆದ್ರ ಜೊತೆಗೆ ನಮ್ಮ ಆರೋಗ್ಯ ಜೊತೆಗೆ ಚಲೋ ಇಟ್ಕೊಳ್ಳೋದ್ರ ಜೊತೆಗೆ ಇಡೀ ಸಮಾಜವನ್ನು ಆ ಎತ್ತ ಒಯ್ಯನು ಅಂತ ತಿಳ್ಕೊಂಡು ಈಗಿರೋಂಥ ಕೃಷಿ ಪದ್ಧತಿಯನ್ನು ಬದಲಾವಣೆ ಮಾಡಿ, ಇನ್ನು ನಮ್ಮ ಅಜ್ಜ ಮುತ್ತಜ್ಜ ಮಾಡ್ತಿದ್ರಲ್ಲ ಹೊಳ್ಳಿ ಆ ಕೃಷಿ ಎತ್ತ ನಮ್ಮ ರೈತರನ್ನ ಒಯ್ಯೋ ಸಂಬಂಧ ನಾವು ಸಂಘಟನೆಯಿಂದ ಬರೀ ಹೋರಾಟ, ಬೆಳೆ ವಿಮೆ, ಬೆಳೆ ಪರಿಹಾರ ಇಷ್ಟಕ್ಕೆ ಸೀಮಿತ ಇದ್ದಂಥವರು ಈಗ ಇದು ಬೇಡ, ಇವು ಕುಟ ಗುದ್ದಾಡೋದು ಬೇಡ, ನಾವು ನಮ್ಮದೇ ಬೆಳೆಯನ್ನು ಬೆಳೆಯೋಣ, ನಮ್ಮದೇ ಬೆಲೆಯನ್ನು ಕಟ್ಟೋಣ, ನಮ್ಮದೇ ಮಾರುಕಟ್ಟೆಯ ಹುಡ್ಕೋಣ. ಇವನ್ನ ಮೇನ್ ನಾವು ಇಟ್ಕೊಂಡು ಬೆಳೆ ನಮ್ಮದು, ಬೆಲೆ ನಮ್ಮದು, ಮಾರುಕಟ್ಟೆ ನಮ್ಮದು ಉದ್ದೇಶ ಇಟ್ಕೊಂಡು ನೈಸರ್ಗಿಕ ಕೃಷಿ ಹತ್ತ ನಮ್ಮ ಹಾವೇರಿ ಜಿಲ್ಲೆಯ ಜನರ ಒಯ್ಯೋದ್ರ ಜೊತೆಗೆ ಇದು ಒಂದು ಕಾರ್ಯಾಗಾರಕ್ಕೆ ಮುಗಿಯಲ್ಲ. ಪ್ರತಿ ತಿಂಗಳೂ ಒಂದೊಂದು ತಾಲೂಕಿನಾಗ ಒಂದೊಂದು ಕಾರ್ಯಾಗಾರ ಮಾಡಿ ಜನರನ್ನು ಜಾಗೃತಿ ಮಾಡಿ ಮತ್ತು ಹಳೆ ಕೃಷಿ ಹತ್ತ ನಾವು ನಮ್ಮೆಲ್ಲ ರೈತರನ್ನು ಒಯ್ಯೋಣ ಅಂತ ದೃಷ್ಟಿ ಇಟ್ಕೊಂಡು ಈ ಕಾರ್ಯಾಗಾರ ಮಾಡಿ ನೈಸರ್ಗಿಕ ಕೃಷಿಯನ್ನು ಮಾಡೋದ್ರ ಮುಖಾಂತರ ರೈತರನ್ನ ಖರ್ಚಿಲ್ಲದ ಕೃಷಿಯನ್ನಾಗಿ ಪರಿಗಣಿಸಿ ಆದಷ್ಟು ರಸಗೊಬ್ಬರವನ್ನು ಹೆಚ್ಚು ಬಳಸಿದಂತೆ ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ ಆರೋಗ್ಯದ ಕಡೆಗೂ ಹೆಚ್ಚು ಒತ್ತು ಕೊಡ್ತಕ್ಕಂಥ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮ. ಅದನ್ನು ಮುಂದೆ 4 ದಿವಸ ಅಂತ ತರಬೇತಿ ಕೊಡಬೇಕಾಗಿತ್ತು. ಅವರಿಗೆ ತರಬೇತಿ ಕೊಡೋರಿಗೆ ಟೈಮಿಂದ 1 ದಿವಸದ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದರಲ್ಲಿ ಆಸಕ್ತರು ಭಾಳ ಜನ ಇದ್ದಾರೆ. ಹೆಚ್ಚು ಜನರನ್ನು ಈ ಕಾರ್ಯಾಗಾರ ತರೋದ್ರ ಮುಖಾಂತರ ಅಧ್ಯಯನ ಶಿಬಿರವನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟು ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ದಿವಸ ಈ ಅಧ್ಯಯನ ಶಿಬಿರವನ್ನು ಮಾಡೋದ್ರ ಮುಖಾಂತರ ರಸಗೊಬ್ಬರ ಹಾಕೋದನ್ನು ಕಡಿಮೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮುಖಾಂತರ ರೈತರನ್ನು ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಾವು ರೈತ ಸಂಘಟನೆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಯ ರೈತರು ಮತ್ತು ಆಸಕ್ತ ರೈತ ಮಹಿಳೆಯರು, ವಿದ್ಯಾರ್ಥಿಗಳು ಭಾಳ ಅಂದ್ರೆ ಭಾಳ ಚಲೋ. ಯಾಕಂದರೆ ಮುಂದಿನ ಒಕ್ಕಲ್ತನ ವಯ್ಯರು ಅವರು ಅದರಲ್ಲಿ ಪಾಲ್ಗೊಂಡು ಅದನ್ನು ಸದುಪಯೋಗ ಮುಟ್ಟಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರಿ.
ಈ ನೈಸರ್ಗಿಕ ಕೃಷಿ ಕಾರ್ಯಾಗಾರದಿಂದ ರೈತರಿಗೆ ಅನುಕೂಲ ಆಗ್ತತಿ ಅನ್ನೋದು ನಿಮ್ಮ ಭಾವನೆನೋ ಏನು? ಹಾವೇರಿ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ 8ನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಾಗಾರ ಭಾಳ ಉಪಯುಕ್ತವಾದಂಥ ರೈತರಿಗೆ ಉಪಯುಕ್ತವಾದಂಥ ಕಾರ್ಯಕ್ರಮ ಅದು ನಮ್ಮನೆ ಪಾಳೇಕರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಭೂಮಿಯನ್ನು ವಿಷದ ಇದರಲ್ಲಿ ಹಾಕಿಬಿಟ್ಟು ಗೊಬ್ಬರ ಹಾಕಿ ಹಾಳಿದೆ ಭೂಮಿ ಮತ್ತು ವಿಷವರ್ತಲ ಆಹಾರವನ್ನು ತಿಂದ ರೈತರು ಮತ್ತು ಇದು 6 ಕೋಟಿ ಜನರ ಆರೋಗ್ಯನೂ ಹಾಳಾಗಿದೆ. ಪರಿಸ್ಥಿತಿ ಹಿಂಗಾದಾಗ ಕೃಷಿಯನ್ನು ಬದಲಾವಣೆ ತರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ಗೊಬ್ಬರ ಹಾಕಿ ಔಷಧಿ ಹಾಕಿ ಅವ್ರು ಏನು ಹೇಳಿದ್ದಾರೆ ಎಲ್ಲ ಕೃಷಿ ಇಲಾಖೆಯವರು ಆ ರೀತಿ ಮಾಡಿ ಭೂಮಿಯನ್ನು ಹಾಳು ಮಾಡ್ಕೊಂಡ್ರೆ. ಅಲ್ಲ, ರಸಗೊಬ್ಬರ ಇಲ್ಲದೇ ಕೃಷಿ ಮಾಡಬಹುದು ಅಂತಾರಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಖಂಡಿತ ಅದರಲ್ಲಿ ಎಷ್ಟೋ ಜನ ಯಶಸ್ವಿಯಾಗಿದ್ದಾರೆ, ಬೆಳೆದಿದ್ದಾರೆ. ಅದರಲ್ಲಿ ಭಾಳ ರೈತರ ಆರ್ಥಿಕತೆಯನ್ನು ಸುಧಾರಣೆ ಆಗೈತಿ. ಅದ್ರ ಬಗ್ಗೆ ಗಮನ. ಹಾಗಾದ್ರೆ ಇದು ಯಾವುದೇ ಸಂದೇಹವಿಲ್ಲ ನಡೆಸಿ ಇದನ್ನು ರೈತರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿ ಆಗ್ತೀರಿ ಅಂತ. 8ನೇ ತಾರೀಕಿನ ಕಾರ್ಯಕ್ರಮ ಮುಗಿದ್ರೆ ಪಾಳೇಕರ್ ಅವರು ಸಮಯಕ್ಕೆ ಸಿಗೋದಿಲ್ಲ. ಆದರೂ ನಮ್ಮ ಜಿಲ್ಲೆಯಲ್ಲಿ ಈ ತಾಲೂಕಿನ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡ್ರೆ ಖಂಡಿತ ಮಾಡ್ತಾರೆ. ಈಗ ನೀವು ನೈಸರ್ಗಿಕ ಕೃಷಿ ಕಾರ್ಯಾಗಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೈಸರ್ಗಿಕ ಕೃಷಿ ಕಾರ್ಯಾಗಾರ ಕುರಿತು ಇವತ್ತು ಹಾವೇರಿ ಜಿಲ್ಲೆಯ ರೈತರಿಗೆ ಒಂದು ತಿಳುವಳಿಕೆ ಕೊಡೋ ಕಾರ್ಯಕ್ರಮವಾಗಿದ್ದು, ಸುಭಾಷ್ ಪಾಳೇಕರ್ ಅಂತ ನುರಿತ ನೈಸರ್ಗಿಕ ಕೃಷಿಯ ತಂತ್ರಜ್ಞಾನದ ಒಂದು ವಿಜ್ಞಾನಿ ಇದ್ದ ಹಾಗೆ ಇವತ್ತು ನಾವು ಬರೀ ಆಧುನಿಕ ಕೃಷಿ ಮಾಡ್ಕೊಳ್ತಾ ಹೊಂಟ್ರೆ ನೈಸರ್ಗಿಕ ಕೃಷಿ ನಶಿಸಿ ಹೋಗೈತಿ. ಇನ್ನು ಮುಂದೆ ನೈಸರ್ಗಿಕ ಕೃಷಿಯನ್ನು ಅಳವಡಿಸದೇ ಹೋದರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಳ್ಕೊಳ್ತೀವಿ, ನಾವು ಹಾಳಾಗಿ ಹೋಗ್ತೇವೆ ರೈತರು. ನಾವು ಒಂದೇ ಬೆಳೆಗೆ ಸೀಮಿತ ಆಗದೆ ನೈಸರ್ಗಿಕ ಕೃಷಿ ಉದ್ದೇಶ ಏನು? ಎಲ್ಲ ಬೆಳೆಗಳನ್ನು ನಾವು ಇವತ್ತು ಸಾವಯವ ಕೃಷಿಯ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು. ನೈಸರ್ಗಿಕ ಕೃಷಿಯು ಕೂಡ ಒಂದು ಮಹತ್ವವಾದ ಕೃಷಿ. ನಾವು ಇವತ್ತು ನೋಡಿರ್ಬೋದು, ನೀವು ಹಾವೇರಿ ಜಿಲ್ಲೆಯಲ್ಲಿ ಬರೀ ಗೋವಿನ ಜೋಳ ಬೆಳೀತೀವಿ, ಗೋವಿನ ಜೋಳಕ್ಕೆ ಅವಲಂಬಿತವಾಗಿಬಿಟ್ಟವೆ. ಹಾಗೆ ಬೆಳ್ಕೊಳ್ತಾ ಹೋದರೆ ಇವತ್ತು ರೈತ ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡಿಕೊಂಡ್ರೆ ಮಾತ್ರ ರೈತನ ಫಸಲು, ರೈತರ ಜೀವನ, ರೈತನ ಕುಟುಂಬ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ನಾನಿವತ್ತು ತಮ್ಮ ಮುಖಾಂತರ ಹೇಳಲು ಇಚ್ಛೆ ಪಡ್ತಿದ್ದೀನಿ. ಈಗ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ರೈತರಿಗೆ ಇದು ಉಪಯೋಗ ಆಗ್ತೈತಿ, ರೈತರು ಇದಕ್ಕೆ ಹೋಗೊಡ್ತಾರಂತ ನಿಮ್ಮ ಭರವಸೆ ಏನಾರ ಇದೆಯಾ? 100% ಸತ್ಯ. ನೈಸರ್ಗಿಕ ಕೃಷಿಗೆ ರೈತರು ಹೋಗೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಇಲ್ಲಿವರೆಗೂ. ಅದಕ್ಕೋಸ್ಕರ ಇವತ್ತು ನೈಸರ್ಗಿಕ ಕೃಷಿಯ ಬಗ್ಗೆ ತಿಳುವಳಿಕೆ ಪಡೆಯಲು ಬರುವ 8ನೇ ತಾರೀಕಿನ ದಿವಸ ಅಂಬೇಡ್ಕರ್ ಭವನದಲ್ಲಿ ಒಂದು ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೆ. ಅದಕ್ಕೆ ಎಲ್ಲ ಯುವ ರೈತರು ಪಾಲ್ಗೊಂಡು ನೈಸರ್ಗಿಕ ಕೃಷಿಯ ಸುಭಾಷ್ ಪಾಳೇಕರ್ ಅವರ ಅನುಭವವನ್ನು ಹಂಚಿಕೊಳ್ಳಬೇಕು. ಅದೇ ರೀತಿಯಲ್ಲಿ ನೈಸರ್ಗಿಕ ಕೃಷಿಯನ್ನು ಪ್ರತಿಯೊಬ್ಬ ರೈತನು ಅಳವಡಿಸಿಕೊಂಡ್ರೆ ರೈತ ಮುಂದುವರಲು ಸಾಧ್ಯ ಅಂತ ತಮ್ಮ ಮುಖಾಂತರ ಹೇಳಲು ಇವತ್ತು ಇಚ್ಛೆ ಪಡ್ತೇನೆ. ಓಕೆ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ರಾಮಣ್ಣ ಕೆಂಚಳ್ಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಲ್ಲಿಕಾರ್ಜುನ ಬಳ್ಳಾರಿ, ಜಿಲ್ಲಾ ರಾಜ್ಯ ಸಮಿತಿಯ ಸದಸ್ಯರ ಮಾಲತೇಶ ಪೂಜಾರ್, ಉಪಾಧ್ಯಕ್ಷರು ಆದ ಎಚ್ ಮುಲ್ಲರವರು, ತಾಲೂಕು ಅಧ್ಯಕ್ಷರುಗಳು ಆದ ಮರಿಗೌಡ ಪಾಟೀಲ್, ಪ್ರಭುಗೌಡ ಪ್ಯಾಟಿ, ಚಿನ್ನಪ್ಪ ಮರಡೂರ್, ಮುತ್ತಣ್ಣ ಗುಡಿಗೇರಿ, ಸುರೇಶ್ ಚೆಲುವಾದಿ, ಸುರೇಶ್ ಮೆಟ್ಲೇರಿ, ಶಾಂತನಗೌಡ ಪಾಟೀಲ್, ಗಂಗನಗೌಡ ಮುದ್ದುಗೌಡರು, ರಾಜು ತರಲಗಟ್ಟಿ, ಹಲವಾರು ರೈತ ಮುಖಂಡರು ಭಾಗಿಯಾಗಿದ್ದರು. ಯಶವಂತ ತಿಮ್ಮಕಾಪುರ್, ಟಿವಿ 20 ಕನ್ನಡ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.